ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಈ ದಿನ ನಿಮಗೊಂದು ಅದ್ಭುತವಾದಂತಹ ಮಾಹಿತಿನ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ. ಯಾರ್ಯಾರು ಸಣ್ಣ ಸಣ್ಣ ಉದ್ಯಮವನ್ನ ಮಾಡಬೇಕು ಅಂತ ಇದ್ದೀರೋ ಆ ಎಲ್ಲ ಉದ್ಯಮಿಗಳು ಈ ಮೂರು ಯೋಜನೆಗಳ ಬಗ್ಗೆ, ಈ ದೇಶದಲ್ಲಿ ಇರ್ತಕ್ಕಂಥ ಈ ಮೂರು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೇಬೇಕು ಸ್ನೇಹಿತರೆ. ಈ ಮೂರು ಯೋಜನೆಗಳ ಬಗ್ಗೆ ತಿಳಿದಿಲ್ಲ ಅಂದ್ರೆ ನಮ್ಗೆ ಯಾವ ಸಾಲನೂ ಸಿಗಲ್ಲ, ಸಬ್ಸಿಡಿನೂ ಸಿಗಲ್ಲ ಸ್ನೇಹಿತರೆ. ಆ ಮೂರು ಯೋಜನೆಗಳು ಯಾವುದು? ಆ ಮೂರು ಯೋಜನೆಗಳಿಂದ ಯಾವ್ಯಾವ ಉದ್ಯಮಗಳನ್ನು ಪ್ರಾರಂಭ ಮಾಡ್ಬೋದು, ಯಾವ್ಯಾವ ಅಂಗಡಿಯನ್ನ ಪ್ರಾರಂಭಿಸ್ಬೋದು, ಯಾವ್ಯಾವ ಸರ್ವಿಸ್ಗಳನ್ನ ಮಾಡ್ಬೋದು ಅನ್ನೋದನ್ನ ನಾನೀಗ ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕ್ಷಣನೇ ನಮ್ಮ ಉದ್ಯಮ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ತರದ ಹೆಚ್ಚು ಹೆಚ್ಚು ಮಾಹಿತಿ ಇರ್ತಕ್ಕಂಥ ವಿಡಿಯೋಗಳನ್ನ ನೀವು ನೋಡೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಗೆ ಒಂದು ಅದ್ಭುತವಾದಂತಹ ಯೋಜನೆ ಬಗ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸೊ ಇದುವರೆಗೂ ಈ ಯೋಜನೆಯ ಅಡಿಯಲ್ಲಿ 33 ಲಕ್ಷ ಕೋಟಿ ಹಣವನ್ನ ಸಾಲ ಸೌಲಭ್ಯವಾಗಿ ಸರ್ಕಾರ ನೀಡಿದೆ. ಅದು ಕೂಡ ಯಾವುದೇ ಗ್ಯಾರಂಟಿ ಇಲ್ಲದೆ, ಯಾವುದೇ ಆಧಾರ ಇಲ್ಲದೆ, ಯಾವುದೇ ಜಾಮೀನು ಇಲ್ಲದೆ ಸರ್ಕಾರ 33 ಲಕ್ಷ ಕೋಟಿ ಹಣವನ್ನ ಅತಿ ಸಣ್ಣ ಉದ್ಯಮಿಗಳಿಗೆ ಕೊಟ್ಟಿದೆ, ವ್ಯಾಪಾರಿಗಳಿಗೆ ಕೊಟ್ಟಿದೆ. ಆ ಯೋಜನೆ ಯಾವುದು ಅನ್ನೋದನ್ನ ಈಗ ನೋಡೋಣ ಸ್ನೇಹಿತರೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ ಈಗ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಯನ್ನು ಪಡೆ. ಸೊ ಆ ಯೋಜನೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಅದ್ಭುತವಾದ ಯೋಜನೆ, ಮುದ್ರಾ ಯೋಜನೆ. ಒಂದು ಅದ್ಭುತವಾದ ಯೋಜನೆ, ಮುದ್ರಾ ಯೋಜನೆ. ಸೊ ಮುದ್ರಾ ಯೋಜನೆ, ಈ ಮುದ್ರಾ ಯೋಜನೆ ಪ್ರಾರಂಭ ಆಗಿದ್ದು ಯಾವಾಗ? ಸೊ ಅದರಲ್ಲಿ ಯಾರ್ಯಾರು ಸೌಲಭ್ಯವನ್ನು ಪಡಿಬಹುದು ಅನ್ನೋದನ್ನ ನಾನೀಗ ನಿಮ್ಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ PMMY ಅಂತ ಏನ್ ಕರೀತಾರೆ, ಈ ಯೋಜನೆ ಪ್ರಾರಂಭವಾಗಿದ್ದು ಏಪ್ರಿಲ್ 8, 2015ರಲ್ಲಿ ಸ್ನೇಹಿತರೆ. ಸೊ ಈಗ ಈ ಯೋಜನೆ ಅಡಿ ಅಪ್ ಟು 20 lakhs 20 ಲಕ್ಷದವರೆಗೆ ಸಾಲನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಯಾರ್ಯಾರಿಗೆ ಸಿಗ್ತದೆ ಈ ಸಾಲ, ಸೊ ಹೇಗೆ ಈ ಸಾಲನ ಪಡಿಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈ ಯೋಜನೆಯ ಅಡಿಯಲ್ಲಿ ಸ್ಮಾಲ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಕರೀತಾರೆ, ಅವರು ಇದನ್ನ ಬೆನಿಫಿಟ್ ಅನ್ನ ಪಡಿಬಹುದಾಗಿದೆ ಸ್ನೇಹಿತರೆ. ಈ ಯೋಜನೆಯ ಅಡಿಯಲ್ಲಿ ಮೂರು ರೀತಿಯ ಸಾಲ ಯೋಜನೆಯನ್ನ ಸರ್ಕಾರ ಮೊದಲಿಗೆ ಘೋಷಣೆ ಮಾಡಿತ್ತು. ಒಂದು ಶಿಶು ಅಂತ ಹೇಳಿ, ಆ ಯೋಜನೆ ಅಡಿ 50,000ದವರೆಗೆ ಸಾಲ ಪಡೆಯುವುದಿತ್ತು. ಅದಾದ ನಂತರ ಕಿಶೋರ್ 50,000ದಿಂದ 5 ಲಕ್ಷದವರೆಗೆ ಕೂಡ ಸೌಲಭ್ಯನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ ನಂತರ ತರುಣ್ ಅಂತ ಹೇಳಿ 5ರಿಂದ 10 ಲಕ್ಷದವರೆಗೂ ವಿತೌಟ್ ಕೊಲ್ಯಾಟ್ರಲ್, ವಿತೌಟ್ ಗ್ಯಾರಂಟಿ ಸಾಲವನ್ನ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿಗಳಿಗೆ ಕೊಡ್ತಾ ಬಂತು. ಈ ಬಾರಿ ಬಜೆಟ್ ಅಲ್ಲಿ ಈ ಬಾರಿ ಎನ್ಹಾನ್ಸ್ಮೆಂಟ್ ಅನ್ನ ಮಾಡಿದೆ. ಏನ್ ಎನ್ಹಾನ್ಸ್ಮೆಂಟ್ ಮಾಡಿದೆ? ಈ ಬಾರಿ ಒಮ್ಮೆ 10 ಲಕ್ಷದವರೆಗೂ ಸಾಲ ತಗೊಂಡು ಯಾರು ತೀರಿಸಿದ್ದಾರೆ ಅವ್ರಿಗೆ 2ನೇ ಬಾರಿಗೆ 20 lakhs ಈ ಯೋಜನೆ ಅಡಿಯಲ್ಲಿ, ತರುಣ್ ಪ್ಲಸ್ ಯೋಜನೆ ಅಡಿ 20 ಲಕ್ಷದವರೆಗೂ ಕೂಡ ಸಾಲವನ್ನ ತಗೊಳ್ಳೋದಕ್ಕೆ ಸರ್ಕಾರ ಅವಕಾಶ ಕಲ್ಪಿಸ್ಕೊಟ್ಟಿದೆ ಸ್ನೇಹಿತರೆ. ಸೊ ಇಷ್ಟು ಹಣನ ಪಡಿಬೇಕು ಅಂದ್ರೆ, ಈ ಸಾಲ ಸೌಲಭ್ಯವನ್ನ ಪಡಿಬೇಕು ಅಂದ್ರೆ ನಮ್ಮ ಹತ್ರ ಯಾವ್ಯಾವ ದಾಖಲೆಗಳಿರ್ಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೀಗ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಚೆಕ್ ಲಿಸ್ಟ್ ಅನ್ನ ನೋಡಿ ಸ್ನೇಹಿತರೆ. ಈ ರೀತಿ ಇದೆ ಈ ಚೆಕ್ ಲಿಸ್ಟ್, ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮುದ್ರಾ ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಚೆಕ್ ಲಿಸ್ಟ್. ಮೊದಲನೇದಾಗಿ ಪ್ರೂಫ್ ಆಫ್ ಐಡೆಂಟಿಟಿ. ಸೊ ನಮ್ದು ಒಂದು ಐಡೆಂಟಿಟಿ ಪ್ರೂಫ್ ಬ್ಯಾಂಕಿಗೆ ಬೇಕಾಗುತ್ತೆ. ಸೊ ಏನ್ ಕೊಡ್ಬೋದು? ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಫೋಟೋ, IDs issued by ಗವರ್ಮೆಂಟ್ ಅಥಾರಿಟೀಸ್. ಸೊ ಈ ತರದ ಯಾವುದೇ ರೀತಿಯ ಪ್ರೂಫ್ ಆಫ್ ಐಡೆಂಟಿಟಿನ ನಾವು ಒದಗಿಸ್ಬೇಕಾಗತ್ತೆ. ಎರಡನೇದು ಪ್ರೂಫ್ ಆಫ್ ರೆಸಿಡೆನ್ಸ್, ಅಂದ್ರೆ ನಮ್ದು ಏನ್ ನಾವು ವಾಸವಾಗಿದ್ದೀವಿ ಆ ವಾಸವಾಗಿರೋ ಸ್ಥಳದ
ಪ್ರೂಫ್ ಅನ್ನ ಕೊಡ್ಬೇಕಾಗತ್ತೆ. ಏನೇನು ಬರುತ್ತೆ? ಟೆಲಿಫೋನ್ ಬಿಲ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ವೋಟರ್ ಐ ಡಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್. ಸೊ ಈ ತರದ್ದು ಪ್ರಾಪರ್ಟಿ, ಪಾರ್ಟ್ನರ್, ಬ್ಯಾಂಕ್ ಪಾಸ್ಬುಕ್, ಸೊ ಪ್ರೊಪರೇಟರ್ಶಿಪ್ ಅಗ್ರಿಮೆಂಟ್ಸ್ ಇದ್ರೆ, ಸೊ ಈ ತರದೆಲ್ಲದು ಕೂಡ ಪ್ರೂಫ್ ಆಫ್ ರೆಸಿಡೆನ್ಸ್ ಆಗಿ ಯೂಸ್ ಆಗುತ್ತೆ. ಅದಾದ ನಂತರ ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ 2 ಫೋಟೋಗಳನ್ನ ಕೊಡ್ಬೇಕಾಗುತ್ತೆ. ಅದಾದ ನಂತರ ನೀವು ಯಾವ ಮಷೀನ್ ಅನ್ನು ಪರ್ಚೇಸ್ ಮಾಡ್ತೀರಾ, ಸೊ ನೀವು ಮಷೀನ್ ಪರ್ಚೇಸ್ ಮಾಡಿದ್ರೆ ಮಷೀನ್ ಕೊಟೇಶನ್, ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ವೆಹಿಕಲ್ ಕೊಟೇಶನ್ಸ್ ಅನ್ನ ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನೇಮ್ ಆಫ್ ಸಪ್ಲೈಯರ್, ಡೀಟೇಲ್ ಆಫ್ ಮಷಿನರಿ, ಪ್ರೈಸ್ ಆಫ್ ಮಷಿನರಿ ಅಂಡ್ ಐಟಮ್ಸ್ ಟು ಬಿ ಪರ್ಚೇಸ್ಡ್. ಸೊ ಅಂದ್ರೆ ಈಗ ಏನ್ ಕೊಟೇಶನ್ ಇದೆಯಲ್ಲ, ಸೊ ಅದನ್ನೇ ಆ ಕೊಟೇಶನ್ ಅಲ್ಲಿ ಇಷ್ಟೆಲ್ಲ ಡೀಟೇಲ್ ಬರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಾದ ನಂತರ ಪ್ರೂಫ್ ಆಫ್ ಐಡೆಂಟಿಟಿ, ಅಡ್ರೆಸ್ ಆಫ್ ದಿ ಬಿಸ್ನೆಸ್ ಎಂಟರ್ಪ್ರೈಸ್, ಅಂದ್ರೆ ನೀವೆಲ್ಲಿ ಬಿಸ್ನೆಸ್ ಮಾಡ್ತೀರಾ ಆ ಬಿಸ್ನೆಸ್ ಮಾಡಂತ ಜಾಗದ ಪ್ರೂಫ್ ಬೇಕಾಗುತ್ತೆ. ಅಂದ್ರೆ ರೆಂಟ್ ಅಗ್ರಿಮೆಂಟ್ ಇರ್ಬೋದು, ಅಥವಾ ನಾವು ಲೀಗಲ್ ರಿಜಿಸ್ಟ್ರೇಷನ್ಸ್ ಏನ್ರೆ ಏನಾದ್ರು GST ಮಾಡಿಸಿದ್ರೆ GST ಇರ್ಬೋದು, ಅಥವಾ ಮುನ್ಸಿಪಲ್ ಪರ್ಮಿಷನ್ಸ್, ಗ್ರಾಮ ಪಂಚಾಯತಿ ಪರ್ಮಿಷನ್ಸ್, ಸೊ ಈ ತರದ ಒಂದು ಪರ್ಮಿಷನ್ ಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರೂಫ್ ಆಫ್ ಕ್ಯಾಟಗರಿ ಅಂತಂದ್ರೆ SC, ST, OBC, ಮೈನಾರಿಟಿ, ಈ ತರದ್ದು ನಮ್ದು ಯಾವ ಕ್ಯಾಟಗರಿ ಬರುತ್ತೋ ಆ ಕ್ಯಾಟಗರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ. ಸೊ ಏನು ಈ ಯೋಜನೆಯ ಬೇಕಾದಷ್ಟು ಸಾಲ ಯೋಜನೆಗಳಿದಾವೆ. ಈ ಯೋಜನೆ ಯಾಕೆ ಇಷ್ಟು ಇಡೀ ದೇಶದಲ್ಲಿ ಪ್ರಚಾರವನ್ನು ಪಡೆದಿದೆ? ಅತ್ಯಂತ ಜನಪ್ರಿಯ ಯೋಜನೆ. ನೀವು ಯಾವುದೇ ಹಳ್ಳಿಲಿ ಹೋಗಿ ಕೇಳಿದ್ರು ಕೂಡ ಬ್ಯಾಂಕ್ ಅಲ್ಲಿ ನೀವು ವಿತೌಟ್ ಕೊಲ್ಯಾಟ್ರಲ್ ಯಾವ್ದಾದ್ರು ಲೋನ್ ತಗೋಬಹುದು ಅಂದ್ರೆ ಜನರುಗಳ ಬಾಯಲ್ಲಿ ಬರೋದು ಫಸ್ಟ್ ಮುದ್ರಾನ ಅಂತ ಕರೀತಾರೆ. ಎಸ್ ಯಾಕಂದ್ರೆ ಈ ಯೋಜನೆ ಅಡಿಯಲ್ಲಿ ಯಾವುದೇ ಪ್ರೊಸೆಸಿಂಗ್ ಫೀಯನ್ನ ಬ್ಯಾಂಕುಗಳು ಪಡೆಯೋ ಹಾಗಿಲ್ಲ. ಅದ್ರ ಜೊತೆಗೆ ಯಾವುದೇ ಕೊಲ್ಯಾಟ್ರಲ್ ಅನ್ನು ಪಡೆಯೋಗಿಲ್ಲ. ಈಗ ನಿಮ್ಗೇನ್ ಹೇಳಿದ್ನಲ್ಲ, 4 ವಿಭಾಗ ಮಾಡಿದೆ ಸರ್ಕಾರ. ಆ ಯಾವ ಯೋಜನೆಗಳಿಗೂ ಕೂಡ ಬ್ಯಾಂಕುಗಳು ನಿಮ್ಮ ಹತ್ರ ಯಾವುದೇ ಆಧಾರ, ಅಡಮಾನ, ಜಾಮೀನುಗಳನ್ನ ಕೇಳುವ ಹಾಗಿಲ್ಲ. ಅದೇ ರೀತಿ ಇದನ್ನ ರೀಪೇಮೆಂಟ್ ಅಂದ್ರೆ ನಾವು ವಾಪಸ್ ಕಟ್ಟೋ ಹಣದ ಕಂತನ್ನ 5 ವರ್ಷದವರೆಗೂ ಕೂಡ ಎಕ್ಸ್ಪೆನ್ಷನ್ ಮಾಡಿದ್ದಾರೆ. 5 years ವರೆಗೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಮತ್ತೆ ಇದನ್ನ ನೀವು ಸೊ ಅಪ್ಲಿಕೇಶನ್ಸ್ ಅನ್ನ ನೀವು ನೇರವಾಗಿ ಬ್ಯಾಂಕ್ಗಳಿಗೆ ಹೋಗ್ಬೋದು. ಇತ್ತೀಚೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನೀವು ಸೆಲ್ಫ್ ಆಗಿ ಕೂಡ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ರೀತಿಯಲ್ಲಾದ್ರೂ ಕೂಡ ಮುದ್ರಾ ಸಾಲ ಸೌಲಭ್ಯಕ್ಕೆ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಈ ತರದೊಂದು ಅದ್ಭುತವಾದಂತಹ ಯೋಜನೆ ಅತಿ ಸಣ್ಣ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ, ಉದ್ಯಮವನ್ನು ಮಾಡ್ತಕ್ಕಂಥವ್ರಿಗೆ ಒಂದು ದೊಡ್ಡ ಆಧಾರ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಯಾವುದೇ ಗ್ಯಾರಂಟಿ ಇಲ್ದಂಗೆ, ಯಾವುದೇ ಆಧಾರ ಇಲ್ದಂಗೆ, ಯಾವುದೇ ಅಡಮಾನ ಇಲ್ದಂಗೆ ಈ ಯೋಜನೆಯಲ್ಲಿ 33 ಲಕ್ಷ ಕೋಟಿಯನ್ನ ಸರ್ಕಾರ ಸಾಲವಾಗಿ ಇದುವರೆಗೂ ಕೊಟ್ಟಿದೆ ಸ್ನೇಹಿತರೆ. ಇದುವರೆಗೂ ನೀವು ಮುದ್ರಾ ಯೋಜನೆ ಬಗ್ಗೆ ನೋಡಿದ್ರಿ ಸ್ನೇಹಿತರೆ. ಈಗ ಮತ್ತೊಂದು ಅದ್ಭುತವಾದಂತ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಸೊ ಮುದ್ರಾ ಯೋಜನೆಯಲ್ಲಿ ಎಲ್ಲಾ ಸಮುದಾಯದ, ಎಲ್ಲಾ ಕ್ಯಾಸ್ಟಿನ ಅತಿ ಸಣ್ಣ ವ್ಯಾಪಾರಸ್ಥರಿಗೆ, ಉದ್ಯಮಿದಾರರಿಗೆ ಲೋನ್ ಸಿಗ್ತಾ ಇತ್ತು. ಬಟ್ ಈಗ ಹೇಳ್ತಾ ಇರೋ ಒಂದು ಯೋಜನೆಯಲ್ಲಿ 10 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಸಾಲ ಸೌಲಭ್ಯ ಸಿಗುತ್ತೆ. 10 ಕೆಳಗೆ ಈ ಯೋಜನೆ ಅಡಿಯಲ್ಲಿ ದುಡ್ಡು ಕೊಡಲ್ಲ. ಮಿನಿಮಮ್ 10 ಲಕ್ಷ ನೀವು ತಗೊಳ್ಳೇಬೇಕು. ಯಾವ ಯೋಜನೆ ಅಂದ್ರೆ ಅದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಯೋಜನೆ SC, ST ಮತ್ತು ಮಹಿಳಾ ಉದ್ಯಮಿಗಳು ಯಾವುದೇ ಜಾತಿಯವರಾದರೂ ಕೂಡ ನಡೀತದೆ. ಈ ಯೋಜನೆಯ ಅಡಿಯಲ್ಲಿ ಕನಿಷ್ಠ 10 ಲಕ್ಷದಿಂದ 1 ಕೋಟಿಯವರೆಗೂ ಕೂಡ ಸಾಲ ಸೌಲಭ್ಯವನ್ನ ಪಡೆಯೋದಕ್ಕೆ ಅವಕಾಶನ ಕಲ್ಪಿಸಿ ಕೊಡಲಾಗಿದೆ. ಸೊ ಇದ್ರ ಉದ್ದೇಶ ಏನು? ಸೊ ಇದು ಏನು ಅಂದ್ರೆ ಒಂದು ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ, ನ್ಯೂ ಎಂಟರ್ಪ್ರೈನರ್ಶಿಪ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸ್ ಇರ್ಬೋದು, ಗ್ರೀನ್ ಫೀಲ್ಡ್ ಇರ್ಬೋದು, ಸೊ ಅಗ್ರಿಕಲ್ಚರ್ ಅಲೈಡ್ ಬಿಸ್ನೆಸ್ಗಳು ಇರ್ಬೋದು. ಸೊ ಈ ತರದ ಎಲ್ಲ ಆಕ್ಟಿವಿಟೀಸ್ಗೂ ಕೂಡ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಡಿಯಲ್ಲಿ ನಾವು ಸಾಲ ಸೌಲಭ್ಯವನ್ನು ಪಡಿಬಹುದು. ಅಲ್ಲೂ ಕೂಡ ನಾವು ಯಾವುದೇ ಗ್ಯಾರಂಟಿಗಳನ್ನ ಕೊಡುವಂತ ಅವಶ್ಯಕತೆಗಳು ಬೀಳಲ್ಲ ಸ್ನೇಹಿತರೆ. ಸೊ ಏನ್ ಎಲಿಜಿಬಿಲಿಟಿ, ಯಾವ್ಯಾವ ರೀತಿ ಎಲಿಜಿಬಿಲಿಟಿನ ನಾವು ಈ ಯೋಜನೆ ಅಡಿಯಲ್ಲಿ ಹೊಂದಿರಬೇಕಾಗುತ್ತೆ? ಸೊ ಅದನ್ನ ನೋಡಿ.
ಈ ಯೋಜನೆಯ ಸೌಲಭ್ಯವನ್ನು ಪಡೆಯುವವರು SC ST ಸಮುದಾಯದವರಾಗಿರ್ಬೇಕು ಮತ್ತು ಮಹಿಳಾ ಉದ್ಯಮಿಗಳಾಗಿರ್ಬೇಕು. ಸೊ 18 ವರ್ಷ ಈ ಯೋಜನೆ ಈ ಲೋನ್ ಅನ್ನ ಈಗೇನು ನಾವು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಸೊ ಆ ತರದ ಯೋಜನೆಗಳಿಗೆ ಮತ್ತೆ ಏನು ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್, ಅಗ್ರಿಕಲ್ಚರಲ್, ಆಲ್ರೆಡಿ ಹೇಳಿದೆ, ಟ್ರೇಡಿಂಗ್, ವ್ಯಾಪಾರ. ಸೊ ಈ ತರದ ಅಂದ್ರೆ ತಯಾರಿಕೆ, ಉತ್ಪಾದನೆ, ಸರ್ವಿಸ್ ಸೆಕ್ಟರ್ಗಳಿಗೆ ಕೂಡ ಬಳಸಬಹುದು. ಸೊ ಇನ್ ಕೇಸ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇರುತ್ತೆ, ಸೊ ಆ ತರದ್ರಲ್ಲಿ 51% ಶೇರ್ ಹೋಲ್ಡರ್ಸ್ ಇವ್ರು ಇರ್ಬೇಕಾಗುತ್ತೆ, SC ST ಅಥವಾ ಮಹಿಳಾ ಉದ್ಯಮಿಗಳು ಇರ್ಬೇಕಾಗುತ್ತೆ. ಏನು ಅಂತಂದ್ರೆ ಇದರ ಸೌಲಭ್ಯ ಪಡಿಬೇಕು ಅಂದ್ರೆ ನೀವು ಈ ಹಿಂದೆ ಡಿಫಾಲ್ಟರ್ ಆಗಿರ್ಬಾರ್ದು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಾನೀಗ ಹೇಳ್ದಂಗೆ ಈ ಸ್ಕೀಮ್ ನ ಅಡಿಯಲ್ಲಿ ಟರ್ಮ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಎರಡನ್ನೂ ಕೂಡ ಪಡಿಬಹುದು. ಸೊ ಅದು 10 ಲಕ್ಷದಿಂದ 1 ಕೋಟಿಯವರೆಗೂ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಈ ಯೋಜನೆಯ ಅಡಿಯಲ್ಲಿ ಸೊ 85% ಅಂದ್ರೆ ಪ್ರಾಜೆಕ್ಟ್ ಕಾಸ್ಟಿನ 85% ಲೋನ್ ಅನ್ನ ನಿಮಗೆ ಕೊಡ್ತಾರೆ. ಇನ್ನ ಉಳಿದಿರೋ ಹಣನ, ಸೊ ಉಳಿದಿರೋ 15% ಮಾರ್ಜಿನ್ ಅನ್ನ ಬೇರೆ ಪ್ರಾಜೆಕ್ಟ್ ಅಥವಾ ಬಾರೋವರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದು ಸ್ನೇಹಿತರೆ. 85% ಮಾತ್ರ ಈ ಯೋಜನೆ ಅಡಿಯಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ಕೊಡ್ತಾರೆ. ಇಂಟ್ರೆಸ್ಟ್ ಮಾಮೂಲಿ ಇರುತ್ತೆ. ರೀಪೇಮೆಂಟ್ಗೆ ನಿಮಗೆ 7 ವರ್ಷದವರೆಗೂ ಕೂಡ ಅವಕಾಶ ಇರುತ್ತೆ ಸ್ನೇಹಿತರೆ. ವರ್ಕಿಂಗ್ ಕ್ಯಾಪಿಟಲ್ 10 ಲಕ್ಷದವರೆಗೂ ಕೂಡ. ನಮಸ್ಕಾರ ಸ್ನೇಹಿತರೆ, ಈಗ ಆಕ್ಚುಲಿ ನಾವು ತುಂಬಾ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದ ಯೋಜನೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಬ್ಸಿಡಿ ಸಾಲ ಸೌಲಭ್ಯವನ್ನ ಪಡೆದಿರ್ತಕ್ಕಂತಹ ಯೋಜನೆ ಯಾವ್ದಾದ್ರು ಇದ್ರೆ ಅದು PMEGP, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಈ ಯೋಜನೆಯ ಅಡಿಯಲ್ಲಿ ಅತಿ ಸಣ್ಣ ಉದ್ಯಮಿಗಳು, ಏನು ಉತ್ಪಾದನೆ ಮತ್ತು ಸೇವಾ ವಲಯದಲ್ಲಿ ಯಾರ್ಯಾರು ಉದ್ಯಮಗಳನ್ನ ಮಾಡ್ಬೇಕು ಅಂತೀರ ಅವರೆಲ್ಲರೂ ಕೂಡ ಸಬ್ಸಿಡಿಗಳನ್ನ ತಗೊಳ್ಳೋಕೆ ಅವಕಾಶ ಇದೆ. ಈ ಹಿಂದೆ ನೋಡಿದಂತೆ 2 ಯೋಜನೆಗಳಲ್ಲೂ ಸಬ್ಸಿಡಿಗೆ ಅವಕಾಶ ಇರಲಿಲ್ಲ. ವಿತೌಟ್ ಕೊಲ್ಯಾಟ್ರಲ್ ನಮಗೆ ಸಾಲ ಸೌಲಭ್ಯ ಸಿಗ್ತಾ ಇತ್ತು. ಆದ್ರೆ ಇದರಲ್ಲಿ ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಹಣನ ನಾವು ಕಟ್ಟೋ ಅವಶ್ಯಕತೆ ಇರಲ್ಲ. ಉಳಿದಿರೋ ಹಣನ ನಾವು ಬ್ಯಾಂಕಿಗೆ ರೀಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಈ PMEGP ಯೋಜನೆ ಅಡಿಯಲ್ಲಿ ಇದುವರೆಗೂ ನಾವು ಕಳೆದ ವರ್ಷ ಅಂದ್ರೆ 24-25ನೇ ಸಾಲಿನಲ್ಲಿ 3,40,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ 2,72,320 ಅರ್ಜಿಗಳು ಬ್ಯಾಂಕಿಗೆ ಹೋಗಿದ್ದಾವೆ. ಬ್ಯಾಂಕ್ ಅಲ್ಲಿ 1,08,811 ಅರ್ಜಿಗಳು ಪಾಸ್ ಆಗಿದ್ದಾವೆ. ಅದಾದ ನಂತರ ಇದುವರೆಗೂ ಕೂಡ ಮಾರ್ಜಿನ್ ಮನಿ ಕ್ಲೈಮ್ ಆಗಿರೋದು 1,41,581 ಅರ್ಜಿಗಳು ಮಾರ್ಜಿನ್ ಕ್ಲೈಮ್ ಆಗಿದೆ. ಮಾರ್ಜಿನ್ ಮನಿ ರಿಲೀಸ್ ಆಗಿರೋದು ಎಷ್ಟು ಅಂದ್ರೆ 59,405 ಅರ್ಜಿಗಳ ವಿಲೇವಾರಿಯಾಗಿದೆ. ಅಂದ್ರೆ ಹಣನೂ ಕೂಡ ಡಿಲಿವರಿ ಆಗಿದೆ. ಈ ಯೋಜನೆ ಅಡಿಯಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜನರಲ್ 34% ಜನರಲ್ ನ ಫಲಾನುಭವಿಗಳು ಬೆನಿಫಿಟ್ ಅನ್ನು ಪಡೆದಿದ್ದಾರೆ. 13,46,241 ಜನರಲ್ ಅಲ್ಲಿ. ಮೈನಾರಿಟಿಯಲ್ಲಿ 3,60,155 ಜನ ಫಲಾನುಭವಿಗಳು ಬೆನಿಫಿಟ್ ಅನ್ನ ಪಡೆದಿದ್ದಾರೆ. OBCಯಲ್ಲಿ 12,80,984 33% ಬೆನಿಫಿಟ್ ಅನ್ನು ಪಡೆದಿದ್ದಾರೆ. SC ಅವರು 6,102 ಜನ ಬೆನಿಫಿಟ್ ಪಡೆದಿದ್ದಾರೆ 15%. ಮತ್ತೆ ST 3,153 ಜನ ಬೆನಿಫಿಟ್ ಅನ್ನ ಈ ಯೋಜನೆ ಅಡಿಯಲ್ಲಿ ಇದುವರೆಗೂ ಪಡೆದಿದ್ದಾರೆ ಸ್ನೇಹಿತರೆ. ಸೊ ಈ ಯೋಜನೆ ಏನು PMEGP ನಿಮ್ಗೆಲ್ಲ ಗೊತ್ತಿರುವ ಹಾಗೆ PMEGP ಅಡಿಯಲ್ಲಿ ಸೊ ನಾವು
35% ವರೆಗೂ ಕೂಡ ಸಬ್ಸಿಡಿಯನ್ನ ತಗೋಬಹುದು. ಅಂದ್ರೆ ಉದಾಹರಣೆಗೆ ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ 50 ಲಕ್ಷದವರೆಗೂ ಕೂಡ ಸಾಲ ತಗೊಳಕ್ ಅವಕಾಶ ಇದೆ. ಸೇವಾ ವಲಯದಲ್ಲಿ 20 ಲಕ್ಷದವರೆಗೂ ಸಾಲ ತಗೊಳಕ್ ಅವಕಾಶ ಇದೆ. ಸೇವಾ ವಲಯದಲ್ಲಿ 35% ಅಂದ್ರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 35% ವರೆಗೂ ಕೂಡ ತಗೊಳಕ್ಕೆ ಅವಕಾಶ ಇದೆ. 35% ಅಂದ್ರೆ 1,35,000 ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ. 20 ಲಕ್ಷಕ್ಕೆ 7 ಲಕ್ಷ ಸಬ್ಸಿಡಿ ಸಿಗುತ್ತೆ. ಅದೇ ರೀತಿ 50 ಲಕ್ಷಕ್ಕೆ 17.5 ಲಕ್ಷ ಸಬ್ಸಿಡಿ ಬರುತ್ತೆ. ಅಷ್ಟು ಹಣನ ನಾವು ವಾಪಸ್ ಕಟ್ಟೋ ಅವಶ್ಯಕತೆ ಇರಲ್ಲ. ಇದು ಯಾರಿಗೆ ಅಂತಂದ್ರೆ SC ST ಮಾತ್ರ ಅಲ್ಲ, ಜನರಲ್ OBC ವುಮನ್ ಎಂಟರ್ಪ್ರೈನರ್ಸ್ ಗಳಿಗೂ ಕೂಡ ಅವಕಾಶ ಇದೆ. ಸಬ್ಸಿಡಿಗಳು ಆಯಾ ಕೆಟಗರಿ ಮೇಲೆ ಅಥವಾ ರೂರಲ್ ಅರ್ಬನ್ ಅನ್ನೋದ್ರ ಮೇಲೆ ವ್ಯತ್ಯಾಸಗಳಾಗುತ್ತೆ. ಆದ್ರೆ ಮ್ಯಾಕ್ಸಿಮಮ್ 35% ಅನ್ನ ನಾವು ಈ ಯೋಜನೆ ಅಡಿ ಸಾಲ ಸೌಲಭ್ಯವನ್ನು ತಗೋಬಹುದು ಸ್ನೇಹಿತರೆ. ಇದಕ್ಕೂ ಕೂಡ ಯಾವುದೇ ರೀತಿಯ ನಿಮ್ಗೆ ಎಸ್ ಸ್ನೇಹಿತರೆ, ಇದುವರೆಗೂ ಕೂಡ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ, ಹೀಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಯನ್ನು ಪಡೆಯಿರಿ ಸ್ನೇಹಿತರೆ.